ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಇದೇ ಮಾರ್ಚ್ 12ರಂದು ಸಮರ್ಪಕ ವಿದ್ಯುತ್ ಜಾರಿಗಾಗಿ ಆಗ್ರಹಿಸಿ ಬೆಸ್ಕಾಂ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಮಠದ ತಾಲೂಕು ಕಾರ್ಯದರ್ಶಿ ರಾಜನಹಟ್ಟಿ ರಾಜುನವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದ ಪ್ರವಾಸಿ ಮಂದಿರದಿಂದ ಬೆಸ್ಕಾಂ ಇಲಾಖೆ ಕಚೇರಿವರೆಗೆ ಪಾದಯಾತ್ರೆಯೊಂದಿಗೆ ತೆರಳಲಾಗುವುದು. ಬೇಸಿಗೆ ಕಾಲದಲ್ಲಿ ನೀರಾವರಿ ಪಂಪ್ ಸೆಟ್ಗಳಿಗೆ ಕೇವಲ 5 ತಾಸು ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಇದರಿಂದ ರೈತರ ಬೆಳೆಗಳು ಒಣಗುತ್ತಿವೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ದಿನಕ್ಕೆ 7 ತಾಸು ವಿದ್ಯುತ್ ಪೂರೈಕೆ ಮಾಡಬೇಕು. ನೆಲಗುದ್ದಿಗೆ ಬಿದ್ದಿರುವ 220 ಕೆವಿ ವಿದ್ಯುತ್ ಪ್ರಸಾರಣಾ ಕೇಂದ್ರಗಳನ್ನು ಕೂಡಲೇ ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು. ಮಾರ್ಚ್ 12ನೇ ತಾರೀಕಿನಂದು ನಮ್ಮ ಜಗಳೂರು ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಕರೆಂಟಿನ ಸಮಸ್ಯೆಯನ್ನು ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಜಗಳೂರು ಪ್ರವಾಸಿ ಮಂದಿರದಿಂದ ಕೆವಿ ಆಫೀಸ್ನವರೆಗೆ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಂದ್ರೆ, ಈಗಾಗಲೇ 8 ರಿಂದ 7 ತಾಸು ಕೊಡ್ತಕ್ಕಂಥ ಕರೆಂಟ್ ಅನ್ನ 5 ತಾಸಿಗೆ ಇಳಿಸಿದ್ದಾರೆ. ರಾತ್ರಿ 2.5 ತಾಸು ಮತ್ತೆ ಹಗಲಿನಲ್ಲಿ 2.5 ತಾಸು ಕೊಡ್ತಕ್ಕಂಥದ್ದು ಇದು ರೈತರಿಗೆ ಸಾಲಲ್ಲ. ಇದು 5 ತಾಸು ಇವತ್ತು ನೀರನ್ನ ಹೊಲದಲ್ಲಿ ಇಟ್ಟು ಬಂದ್ರೆ ಸ್ಪ್ರಿಂಕ್ಲರ್ ಆಗಿರ್ಬೋದು ಅಥವಾ ಕಟ್ಟ ನೀರಾಗಿದ್ರೆ ಮತ್ತೆ ಬೆಳಗ್ಗೆ ಅದು ಹೋಗುವಷ್ಟರಲ್ಲಿ ಅದು ನೆಲ ಒಣಗಿರ್ತದೆ. ಯಾಕಂದ್ರೆ ಬೆಳೆಯನ್ನ ಕಡಿಗೆ ತಗೊಳೋದು ಈ ಒಂದು ಕರೆಂಟ್ ಇಂದ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ 8 ತಾಸನ್ನ ಕರೆಂಟ್ ಕೊಡಬೇಕು. ಅದ್ರ ಜೊತೆಗೆ 220 ಕೆವಿ ವಿದ್ಯುತ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿದ್ರೆ ಈ ಕರೆಂಟ್ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಹ ಇದಕ್ಕೆ ಸ್ಪಂದನೆ ಆಗದೇ ಇಲ್ಲದ ಕಾರಣ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಎಲ್ಲ ನಮ್ಮ ಜಗಳೂರು ತಾಲೂಕಿನ ಸಮಸ್ತ ರೈತ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಮಡ್ರಳ್ಳಿ ತಿಪ್ಪೇಸ್ವಾಮಿ, ಪರಶುರಾಮಪ್ಪ, ರಂಗಜ್ಜ, ಕೆಚ್ಚೇನಹಳ್ಳಿ ಮಲ್ಲಣ್ಣ, ಹಾಲೇಶ್, ನಿಂಗಪ್ಪ ಸೇರಿದಂತೆ ಇತರರಿದ್ದರು.